ನಮಸ್ಕಾರ, ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೂ ನಮಗೂ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ ಅಪಾರ ಪ್ರಮಾಣದ ಭಕ್ತರನ್ನು ಆಕರ್ಷಿಸಿದ್ದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರುವ ಪ್ರದೇಶದಲ್ಲಿ ಒಂದು ಸಾಮಾನ್ಯ ಹಲ್ಲುಜ್ಜುವ ಬೇವಿನ ಕಡ್ಡಿಯಿಂದ ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡಬಹುದು ಎಂದರೆ ನೀವು ನಂಬ್ತೀರಾ? ಖಂಡಿತವಾಗೂ ನಂಬಲೇಬೇಕು ಕಣ್ರಿ. ಹಾಗಾದರೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ. ಮಹಾಕುಂಭ ಮೇಳದಲ್ಲಿ ವ್ಯಕ್ತಿಯೋರ್ವ ಹಲ್ಲುಜ್ಜುವ ಬೇವಿನ ಕಡ್ಡಿ ಮಾರಾಟ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಆದರ್ಶ್ ತಿವಾರ್ ಎಂಬುವರು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಆ ವ್ಯಕ್ತಿ ಕೇವಲ ಬೇವಿನ ಕಡ್ಡಿ ಮಾರಾಟ ಮಾಡಿ ಸುಮ್ಮನೆ ಆಗಿದ್ರೆ ಈ ವಿಡಿಯೋ ವೈರಲ್ ಆಗ್ತಾ ಇರಲಿಲ್ಲ. ಆದರೆ ಅವರು ಏನು ಮಾಡಿದ್ರು, ಈ ಬೇವಿನ ಕಡ್ಡಿ ಮಾರಾಟದಿಂದ ಭಾರೀ ಆದಾಯ ಗಳಿಸಬಹುದು ಎಂದು ಎಲ್ಲರ ತಲೆಗೆ ಹುಳ ಬಿಟ್ಟಿದ್ರು. ಇದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಒಳಗಾಗಿತ್ತು. ಇನ್ನು ಈ ಹಲ್ಲುಜ್ಜುವ ಬೇವಿನ ಕಡ್ಡಿ ಮಾರಾಟ ಮಾಡುವ ಐಡಿಯಾವನ್ನು ಕೊಟ್ಟಿದ್ದು ಆ ವ್ಯಕ್ತಿಯ ಲವರ್ ಅಂತೆ. ಆಕೆ ಕೊಟ್ಟ ಐಡಿಯಾದಿಂದ ಆತ ಕುಂಭಮೇಳದಲ್ಲಿ ಬೇವಿನ ಕಡ್ಡಿ ಮಾರಾಟ ಮಾಡ್ತಾ ಇದ್ರು. ಈ ಬಗ್ಗೆ ಹೆಮ್ಮೆಯಿಂದಲೇ ಮಾತಾಡಿರುವ ಆತ, ನನ್ನ ಗೆಳತಿ ಬೇವಿನ ಕಡ್ಡಿ ವ್ಯವಹಾರದ ಕುರಿತಾಗಿ ನನಗೆ ಹೇಳಿದ್ರು. ಇಂದು ಅದೇ ಬೇವಿನ ಕಡ್ಡಿ ಮಾರಾಟದಿಂದ ದೊಡ್ಡ ಲಾಭ ಗಳಿಸಿದ್ದೇನೆ. ಕಳೆದ 5 ದಿನಗಳಿಂದ ಈ ಕೆಲಸ ಮಾಡುತ್ತಿದ್ದು ಇಲ್ಲಿಯವರೆಗೆ 30 ರಿಂದ 40 ಸಾವಿರ ರೂಪಾಯಿ ಗಳಿಸಿದ್ದೇನೆ. ಈಗ ನಾನು ದಿನಕ್ಕೆ 9 ರಿಂದ 10 ಸಾವಿರ ರೂಪಾಯಿಗಳನ್ನು ಸುಲಭವಾಗಿ ಗಳಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ. ನಾನು ಇನ್ನಷ್ಟು ಶ್ರಮ ಹಾಕಿದರೆ ಸುಲಭವಾಗಿ ನಾನು 15 ರಿಂದ 20 ಸಾವಿರ ರೂಪಾಯಿವರೆಗೆ ಗಳಿಸಬಹುದು ಎಂದು ಹೇಳಿದ್ದಾರೆ. ಇನ್ನು ಆ ವ್ಯಕ್ತಿ ಹೇಳಿದಂತೆ ಹಳ್ಳಿಗಳಲ್ಲಿ ಬೇವಿನ ಮರಗಳು ಸೊಂಪಾಗಿ ಬೆಳೆಯುತ್ತಿರುತ್ತವೆ. ಅವುಗಳ ಹೆಚ್ಚುವರಿ ಕೊಂಬೆಗಳನ್ನು ಕತ್ತರಿಸಿ ಅವುಗಳನ್ನು ಸಣ್ಣ ಸಣ್ಣದಾಗಿ ಕಡ್ಡಿಗಳನ್ನಾಗಿ ಕಟ್ ಮಾಡಬೇಕು. ಹೀಗೆ ಕತ್ತರಿಸಿದ ಸಣ್ಣ ಸಣ್ಣ ಕಡ್ಡಿಗಳನ್ನು ಮಾರಾಟ ಮಾಡಬೇಕು. ಹೀಗೆ ಬೇವಿನ ಕಡ್ಡಿಯನ್ನು ಕಡಿಮೆ ಮೊತ್ತಕ್ಕೆ ಮಾರಾಟ ಮಾಡಿದರೂ ಕೋಟ್ಯಾಂತರ ಹಣ ಗಳಿಸಬಹುದು ಎಂದು ಆತ ಹೇಳಿದ್ದಾನೆ. ಫ್ರೆಂಡ್ಸ್, ಇಲ್ಲಿ ಅರ್ಥ ಆಗಿದ್ದು ಒಂದೇ ವಿಷಯ, ಅದೃಷ್ಟಕ್ಕಾಗಿ ನಾವು ಬೇರೆಯವರನ್ನು ಕಾಯ್ತಾ ಕೂತಿರೋದು ತಪ್ಪು. ಅದೃಷ್ಟವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ತಲೆಯಲ್ಲಿ ಬುದ್ಧಿಶಕ್ತಿ ಹೊಂದಿದ್ರೆ ಮಾತ್ರ ಎಲ್ಲದನ್ನು ಗೆಲ್ಲಬಹುದು, ಎಲ್ಲವುದನ್ನು ಕೂಡ ಮಾಡಬಹುದು. ನೋಡಿ ಫ್ರೆಂಡ್ಸ್, ಆದರ್ಶ್ ತಿವಾರ್ ಎಂಬುವರು 1 ರೂಪಾಯಿ ಬಂಡವಾಳ ಇಲ್ಲದೇನೆ, 1 ರೂಪಾಯಿ ಖರ್ಚು ಇಲ್ಲದೇನೆ ದಿನಕ್ಕೆ ಸಾವಿರ ಗಟ್ಟಲೆ ಹಣವನ್ನು ಗಳಿಸ್ತಾ ಇದ್ದಾರೆ. ಸೊ ನೀವು ಕೂಡ ಯಾರಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ವಾರದಲ್ಲಿ 20 ದಿನದಲ್ಲಿ ಹಣ ಗಳಿಸಬೇಕು ಅಂದರೆ ದಯವಿಟ್ಟು ಕುಂಭಮೇಳಕ್ಕೆ ಹೋಗಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ಶ್ರಮದಿಂದ ದುಡಿರಿ, ಶ್ರಮದಿಂದ ಆದಾಯವನ್ನು ಗಳಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೊನೆಗೆ ತಪ್ಪದೇ ಲೈಕನ್ನು ಕೊಡಿ.